ಹಾಯ್, ಹಲೋ, ನಮಸ್ಕಾರ. ನಾನು ಮಿಸ್ಟರ್ ಮಧು. ನಿಮಗೆ ಗೊತ್ತಿರ್ಬೋದು ಬೈಕ್ ಟ್ಯಾಕ್ಸಿ ಮತ್ತು ಈ ರ್ಯಾಪಿಡೋ, ಓಲಾ ಆಗ್ಬೋದು, ಊಬರ್ ಆಗ್ಬೋದು ಇವೆಲ್ಲ ಏನಿದ್ದೋ, ಸೊ ಇದರದೆಲ್ಲ ಗೊಂದಲ ತುಂಬ ದಿನದಿಂದ ಇತ್ತು. ಅಂದರೆ ಬೈಕ್ ಟ್ಯಾಕ್ಸಿ ಮುಂಚೆ ಎಲ್ಲ ಓಡಿಸ್ತಾ ಇದ್ರಲ್ಲ, ಸೊ ಅದನ್ನು ಸಡನ್ನಾಗಿ ಸ್ಟಾಪ್ ಮಾಡಿದರು. 16ನೇ ತಾರೀಕು ಸಡನ್ನಾಗಿ ಕಂಪ್ಲೀಟ್ಲಿ ಬಂದ್ ಮಾಡಬೇಕು ಅಂತ ಹೇಳಿ ಅದನ್ನು ಬಂದ್ ಮಾಡಿಸಿದ್ರು. ಬಟ್ ಎಷ್ಟೋ ಜನ ಬೈಕ್ ಟ್ಯಾಕ್ಸಿ ಬಗ್ಗೆನೇ ಡಿಪೆಂಡ್ ಆಗಿದ್ದಂಥವ್ರು, ಎಷ್ಟೋ ಜನ ನೂರಾರು ಜನ ಅಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ತುಂಬ ತೊಂದರೆ ಆಗಿತ್ತು. ಯಾಕೆಂದರೆ ಬೈಕ್ ಟ್ಯಾಕ್ಸಿ ಓಡಿಸ್ಕೊಂಡು ಹೆಂಗೋ ಜೀವನ ಮಾಡ್ತಾಯಿದ್ರು. ಹಾಗಾಗಿ ಅದನ್ನು ನಿಲ್ಲಿಸಬೇಕು ಅಂತ ಯಾವಾಗ ಹೈಕೋರ್ಟಿಂದ ಆರ್ಡ್ರ್ ಆಯಿತು, ಸಡನ್ನಾಗಿ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ರು. ಅಂದರೆ ನಿಲ್ಲಿಸೋದು ಸಡನ್ನಾಗಿ ನಿಲ್ಲಿಸಲಿಲ್ಲ ಆ್ಯಕ್ಚುಲಿ. ಎಷ್ಟೋ ಜನ ಆದ್ರೂ ಆ್ಯಪ್ಗಳೆಲ್ಲ ಹಂಗೆ ಆ್ಯಕ್ಟಿವ್ ಆಗಿದ್ದು, ಎಷ್ಟೋ ಜನ ಓಡಿಸ್ತಾನೆ ಇದ್ದರು. ಬಟ್ ಯಾವಾಗ ಅಲ್ಲಲ್ಲೇ ಸುದ್ದಿಗಳಾಯಿತು, ಓಡಿಸ್ತವ್ರೆ ಹಾಗೆ ಹೀಗೆ ಅಂತ, ಹೈಕೋರ್ಟ್ ಮಾತಿಗೆ ಬೆಲೆನೇ ಇಲ್ವಾ ಹಾಗೆ ಹೀಗೆ ಅಂತ ಯಾವಾಗ ಸುದ್ದಿ ಆಯಿತು, ಸಡನ್ನಾಗಿ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಸಿ ಎಲ್ಲ ಕಂಪ್ನಿಯವರು, ರ್ಯಾಪಿಡೋ ಆಗ್ಬೋದು ಮತ್ತು ಓಲಾ ಆಗ್ಬೋದು, ಎಲ್ಲ ಕಂಪ್ಲೀಟ್ಲಿ ಎಲ್ಲ ಕಂಪನಿಯವರು ಅದನ್ನು ಸ್ಟಾಪ್ ಮಾಡಿ ಅದನ್ನು ನಿಲ್ಲಿಸಿದ್ರು. ಸೊ ಇವಾಗ ಎಲ್ಲರೂ ಕೇಳ್ತಾ ಇದ್ದಾರೆ, ಅಪ್ಡೇಟು ಬಂತು, ಈಗ ನಾನು ಬೈಕ್ ಟ್ಯಾಕ್ಸಿ ಓಡಿಸ್ಬೋದಾ, ಬೈಕ್ ಟ್ಯಾಕ್ಸಿ ಓಡಿಸ್ಬೋದಾ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಬಟ್ ನಿನ್ನೆ ಮಾಮೂಲಿ ಅದೇ ರೀತಿ ಎಷ್ಟೋ ಸಲ ಹಿಯರಿಂಗ್ ಆಯಿತು ಹೈಕೋರ್ಟಲ್ಲಿ. ಸೊ ಹಿಯರಿಂಗ್ ಆಗಿ ಅದನ್ನು ಇದು ಮಾಡಿದ್ರು. ಅಂದರೆ ಏನಪ್ಪ ಅಂತಂದರೆ ಅದ್ರ ಬಗ್ಗೆ ಸ್ವಲ್ಪ ಒಂದೊಂದು ಅಪ್ಡೇಟ್ ಕೊಟ್ಟರು. ಏನಂದರೆ ಇಷ್ಟು ದಿನ ತುಂಬ ಜನ ಕಾಯೋಕ್ಕಾಗಲ್ಲ, ನೀವು ಸರ್ಕಾರದವರು ಏನಾದರೂ ಒಂದು ಬೇಗ ಒಂದು ಕೈಗೊಳ್ಳಿ, ಒಂದು ನಿರ್ಧಾರ ತಗೊಳ್ಳಿ ಅಂತ. ಅಂದರೆ ಏನದಕ್ಕೆ ರೂಲ್ಸ್ ಮಾಡಬೇಕಾ, ಏನು ಮಾಡಬೇಕು, ಅದನ್ನು ರೂಲ್ಸ್ನ ಮಾಡಿ ಬೇಗ ಬೈಕ್ ಟ್ಯಾಕ್ಸಿ ಓಡೋಕ್ಕೆ ಪರ್ಮಿಷನ್ ಕೊಡಿ ಅನ್ನೋ ಥರ ನಿನ್ನೆ ಒಂದು ಹೇಳಿದ್ರು. ಸೊ ಅದು ಹೇಳಿದಾಗ ಮಾಮೂಲಿ ನಾನೇನು ಅದು ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅದು ಮಾಮೂಲಿ ಇದು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಫೈನಲಾಗಿ ಏನು ತೀರ್ಪು ಬಂದಿಲ್ಲ ಅನ್ನೋ ಥರ ಸುಮ್ಮನೆ ಆದೆ. ಬಟ್ ಏನಪ್ಪ ಅಂದರೆ ಇವತ್ತು ಬೆಳಗ್ಗೆಯಿಂದ ಚೆಕ್ ಮಾಡಿದಾಗ ಬೈಕ್ ಟ್ಯಾಕ್ಸಿಗಳು ರನ್ ಆಗ್ತಾ ಇವೆ. ಅಂದರೆ ಬೈಕ್ ಟ್ಯಾಕ್ಸಿಗಳು ಓಲಾ ಆಗ್ಬೋದು ಮತ್ತು ಇದನ್ನೆಲ್ಲ ಏನು ರ್ಯಾಪಿಡೋ ಇದೆ ಅದರಲ್ಲೆಲ್ಲ ಆಲ್ರೆಡಿ ಬೈಕ್ ರೈಡ್ಗೆ ಅವಕಾಶ ಇದೆ. ಅಂದರೆ ನೀವೇನು ಬುಕ್ ಮಾಡೋಕ್ಕೆ ಹೋದರೆ ಆಟೋ, ಕಾರು ಎಲ್ಲ ಹೇಗೆ ಸಿಗುತ್ತೋ ಅದೇ ಥರ ಬೈಕು ಸಿಗ್ತಾ ಇದೆ. ಮತ್ತು ಬೈಕ್ ಓಡಿಸೋ ಅಂಥವರು ಅವರು ರಿಸೀವ್ ಮಾಡಿಕೊಂಡು ಅಟೆಂಡ್ ಮಾಡಿಕೊಂಡು ಇದು ಬೈಕ್ ಟ್ಯಾಕ್ಸಿನ ರನ್ ಮಾಡ್ತಾ ಇದ್ದಾರೆ. ಬಟ್ ಏನು ಅಂದರೆ ಸಡನ್ನಾಗಿ ಅಪ್ಡೇಟ್ಸು ಬಂತು. ಈಗ ಏನೋ ಅಂದರೆ ಒಳಗಡೆ ಲಾಸ್ಟ್ ಟೈಮು ಅಷ್ಟೇ ಆ್ಯಕ್ಚುಲಿ ಸರ್ಕ್ಯುಲರ್ ಬರ್ದೇನೆ ಬೈಕ್ ಟ್ಯಾಕ್ಸ್ನ ಸ್ಟಾಪ್ ಮಾಡಿರಲ್ಲ. ಬಟ್ ಇವಾಗ ಏನೋ ಒಳಗಡೆ ಸರ್ಕ್ಯುಲರ್ ಬಂದಿದೆಯಾ ಬಂದಿಲ್ವಾ ಗೊತ್ತಿಲ್ಲ. ಬಟ್ ಆ್ಯಪ್ಗಳೆಲ್ಲ ಸಡನ್ನಾಗಿ ರನ್ ಆಗ್ತಾ ಇದೆ. ಸೊ ಇವಾಗ ಇದನ್ನೆಲ್ಲ ನೋಡಿದಾಗ ಎಷ್ಟೋ ಜನಕ್ಕೆ ಖುಷಿನೂ ಆಗ್ತಿದೆ. ಯಾಕೆಂದರೆ ಬೈಕ್ ಟ್ಯಾಕ್ಸಿ ಮೇಲೆ ಯಾರೆಲ್ಲ ಡಿಪೆಂಡ್ ಆಗಿದ್ರೋ ಅವ್ರುಗಳಿಗಂತೂ ತುಂಬಾ ಖುಷಿ ಆಗ್ತಿದೆ. ಬಟ್ ಕಾನೂನು ನಿಯಮವನ್ನು ಉಲ್ಲಂಘಿಸಬಾರ್ದು. ಬಟ್ ಇಲ್ಲಿ ಈ ಅಂದರೆ ಅಪ್ಡೇಟ್ಸ್ ಏನಂತ ಅಂದರೆ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಅವಕಾಶ ಸಿಕ್ಕಿದೆಯಾ ಸಿಕ್ಕಿಲ್ವಾ ಅನ್ನೋದು ಇನ್ನೂ ಅಧಿಕೃತವಾಗಿ ಗೊತ್ತಾಗ್ತಿಲ್ಲ. ಬಟ್ ಆ್ಯಪ್ಗಳಲ್ಲಿ ಮಾತ್ರ ಓಡಿಸ್ತಾ ಇದ್ದಾರೆ. ಬಟ್ ಒಂದಿಷ್ಟು ಜನಕ್ಕೆ ಇದರಿಂದ ಖುಷಿ ಸಿಕ್ಕಿರೋದು ನಿಜ. ಏಕೆಂದರೆ ಎಷ್ಟೋ ಜನ ಬೈಕ್ ಟ್ಯಾಕ್ಸಿನ ಡಿಪೆಂಡ್ ಆಗಿದ್ದರು. ಬಟ್ ಆದರೆ ಈ ಆಟೋ ಚಾಲಕರಾಗ್ಬೋದು, ಈ ಕ್ಯಾಬ್ ಚಾಲಕರಾಗ್ಬೋದು ಇದನ್ನು ವಿರೋಧಿಸ್ತಾನೆ ಬಂದಿದ್ದರು. ಏಕೆಂದರೆ ನಿಮಗೆ ಬೈಕ್ ಟ್ಯಾಕ್ಸಿನ ಬಿಡೋದ್ರಿಂದ ನಮಗೆ ಕಸ್ಟಮರ್ಸ್ ಬರಲ್ಲ, ಗ್ರಾಹಕರು ಬರೋದಿಲ್ಲ, ಎಲ್ಲ ಬೈಕ್ನೇ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಸೊ ಸಿಂಗಲ್ಲಾಗಿರುವಂಥವ್ರು ಯಾರೂ ಆಟೋನ ಬುಕ್ ಮಾಡೋದಿಲ್ಲ, ಕ್ಯಾಬ್ನ ಬುಕ್ ಮಾಡೋದಿಲ್ಲ ಅಂತ ತನ್ನ ಗೋಳನ್ನು ಹೇಳ್ಕೊಂಡಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಏನೋ ಒಂದು ಚೇಂಜಸ್ ಆಗ್ತಾ ಇದೆ ಅಂತ ಅನಿಸ್ಬೋದು. ನೋಡೋಣ ಏನಾಗುತ್ತೆ. ಈ ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿ ಓಡ್ತಾ ಇದೆ. ಇದನ್ನೆಲ್ಲ ನೀವು ಚೆಕ್ ಮಾಡಿ ನೋಡ್ಬೋದು. ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.